ಹಾಯ್ ನಮಸ್ಕಾರ, ಇದು ಸೂಪರ್ ಎಕ್ಸ್. ನಾನು ಅವಿನಾಶ್ ಶಿವನ್. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೆನ್ನೆ ಮೊನ್ನೆ ಒಂದು ಸ್ಟೋರಿ ತುಂಬ ಟ್ರೆಂಡಿಂಗಲ್ಲಿದೆ. 26 ವರ್ಷದ ಕೇತನ್ ಅಗರ್ವಾಲ್ ಈ ಲೋಹಾಗಢ್ ಫೋರ್ಟ್ನ ಸ್ಟೋರಿ. ನಿಮಗೆ ಜಸ್ಟ್ ಒಂದು ಔಟ್ಲೈನ್ ಗೊತ್ತಿರುತ್ತೆ, ಈ ಥರ ಮದುವೆ ಫಿಕ್ಸ್ ಆಗಿತ್ತಂತೆ, ಅದಾದಮೇಲೆ ಆಕೆಗೆ ಅಂದರೆ ಬೇರೆ ಒಂದು ಬಾಯ್ ಫ್ರೆಂಡ್ ಇದ್ದಂತೆ ಇಬ್ಬರು ಸೇರಿ ಅವನನ್ನು ಮುಗಿಸಿದ್ರು ಅಂತ. ಬಟ್ ಕೆಲವೊಂದು ವಿಚಾರಗಳು ನಿಮಗೆ ಪಾಯಿಂಟ್ ಬೈ ಪಾಯಿಂಟ್ ಟೈಮ್ ಲೈನ್ ಹೇಳ್ತಾ ಬರ್ತೀನಿ, ಯು ವಿಲ್ ಬಿ ಲಿಟ್ರಲಿ ಶಾಕ್ಡ್. ಈ ಥರನೂ ಆಗೋಕ್ಕೆ ಸಾಧ್ಯನಾ? ಒಂದು ಹೆಣ್ಣು ಈ ಥರನೂ ಮಾಡೋಕ್ಕೆ ಸಾಧ್ಯನಾ? ಅಥವಾ ಮದುವೆಗೆ ಮುಂಚೆ ಜಸ್ಟ್ ಒಂದು ಮಾತು ಹೇಳಿದರೆ ಪೇರೆಂಟ್ಸ್ಗಳಿಗೆ ಈ ಥರ ಅಂತಂದರೆ ಆ ಹುಡುಗ ಬಚಾವ್ ಆಗ್ತಿದ್ದ. ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ 3 ಪಾತ್ರಧಾರಿಗಳಿದ್ದಾರೆ. ಒಂದು ಕೇತನ್ ಅಗರ್ವಾಲ್, ಇನ್ನೊಂದು ಸಿಯಾ ಗೋಯಲ್, ಮತ್ತೊಬ್ಬ ಚೇತನ್ ಅನ್ನುವ ವ್ಯಕ್ತಿ. ಸೊ ಇಷ್ಟು ಜನ, 3 ಜನ. ಏನು ಅಂತಂದರೆ ಈ ಕೇತನ್ ಅಗರ್ವಾಲ್ 26 ವರ್ಷ. ಇವರ ತಂದೆದೇ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ. ಸೊ ಈತ ಅದರಲ್ಲಿ ಡೈರೆಕ್ಟರ್ ಆಗಿರ್ತಾನೆ. ಹಣಕ್ಕೆ ಏನೂ ತೊಂದರೆ ಇಲ್ಲ, ಕೋಟ್ಯಾಧೀಶ್ವರ್. ಹಾಗೆ ಈತ ಒಬ್ಬ ಸ್ಕಿಲ್ ಟ್ರೆಕ್ಕರ್ ಕೂಡ. ಟ್ರೆಕ್ಕಿಂಗ್ ಮಾಡೋದ್ರಲ್ಲೂ ಕೂಡ ಈತನಿಗೆ ವಿಪರೀತವಾದಂಥ ಸ್ಕಿಲ್ ಇದೆ. ತುಂಬ ಟ್ರೆಕ್ಕಿಂಗ್ ಹೋಗಿದ್ದಾನೆ. ಜೊತೆಗೆ ಎಜುಕೇಷನ್ ಅಂತ ಬಂದಾಗ ಒಳ್ಳೆ ಪೋಸ್ಟ್ ಗ್ರ್ಯಾಜುಯೇಟ್, ಒಳ್ಳೆ ಓದ್ಕೊಂಡಂಥ ಹುಡುಗ. ಈತನ ಮನೆಯಲ್ಲಿ ಒಂದು ಮದುವೆ ಪ್ಲ್ಯಾನ್ ಮಾಡ್ತಾರೆ. ಸೊ ಮದುವೆ ಫಿಕ್ಸ್ ಆಗಿ ಫೆಬ್ರವರಿ ಎಲ್ಲ ಹುಡುಕ್ತಾ ಇರಬೇಕಾದ್ರೆ 20 ವರ್ಷದ ಸಿಯಾ ಗೋಯಲ್ ಅನ್ನೋ ಹುಡುಗಿ ಜೊತೆಗೆ ಇದೇ ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ಸೊ ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಿದೆ ಅಂದ್ಕೋತಾರೆ. ಎಲ್ಲ ತಯಾರಿಗಳನ್ನು ಮಾಡ್ಕೋತಾರೆ. ಇಡೀ ಎರಡು ಫ್ಯಾಮಿಲಿ ಖುಷಿಯಾಗಿರ್ತಾರೆ. ವೆಡ್ಡಿಂಗ್ ಪ್ಲ್ಯಾನ್ ಎಲ್ಲಿ ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಫಿಲಮ್ ಹೀರೋಯಿನ್ಗಳು, ಸೆಲೆಬ್ರಿಟಿಗಳು ಅವ್ರಿಗೊಂದು ಕನಸು ಇರುತ್ತಲ್ಲ, ಆ ಥರ ಒಂದು ಮದುವೆ ಆಗಬೇಕು ಅಂತ. ರಾಜಸ್ಥಾನದ ಉದಯ್ಪುರ್, ಈ ವಿಜಯ್ ದೇವರಕೊಂಡ, ರಶ್ಮಿಕಾ ಮಂದಣ್ಣ ಎಲ್ಲ ಮದುವೆ ಆದ್ರಲ್ಲ, ಆ ಥರ ಒಂದು ಕಲರ್ಫುಲ್ ವೆಡ್ಡಿಂಗ್ ಅಲ್ಲಿನ ಫೋರ್ಟ್ನಲ್ಲಿ ಒಂದು ಸೆಟ್ ಹಾಕಿ ಮದುವೆ ಆಗೋಕ್ಕೆ ಸುಮಾರು 17 ಕೋಟಿ ಖರ್ಚು ಮಾಡಿ ರೆಡಿ ಮಾಡಿರ್ತಾರೆ. ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ, ಎಲ್ಲ ಬುಕ್ಕಿಂಗ್ ಆಗಿದೆ. ಇನ್ನೇನು ರೆಡಿ ಆಗಬೇಕು. 17 ಕೋಟಿ ಬುಕ್ ಮಾಡಿದ್ದಾರೆ ಪ್ಯಾಲೇಸನ್ನು. ಸೊ ಪ್ಯಾಲೇಸಲ್ಲಿ ಮದುವೆ. ಜೊತೆಗೆ ಇಷ್ಟೇ ಅಲ್ಲ, 2 ಪ್ರೈವೇಟ್ ಜೆಟ್ಟನ್ನು ಕೂಡ ಬುಕ್ ಮಾಡಿರ್ತಾರೆ. ಸೊ ಈ ಥರದ್ದೊಂದು ಲ್ಯಾವಿಶ್ ಆದಂಥ ಮದುವೆಗೆ ಈ ಕೇತನ್ ಹಾಗೆ ಸಿಯಾ ಗೋಯಲ್ ಇಬ್ಬರ ಮದುವೆ ಫಿಕ್ಸ್ ಆಗಿರುತ್ತೆ. ಎಲ್ಲ ಈ ಇನ್ವಿಟೇಷನ್ಗಳು ರೆಡಿ ಮಾಡುವಂಥದ್ದು, ಏನೇನು ಪ್ಲ್ಯಾನ್ ಮಾಡಬೇಕು, ಹೇಗಿರಬೇಕು, ಊಟದ ಮೆನು ಹೇಗೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಿರುತ್ತೆ. ಸೊ ಇಷ್ಟೆಲ್ಲ ಆಗ್ತಿರಬೇಕಾದ್ರೆ ಒಂದು ಮಾತುಕತೆ ಆಗುತ್ತೆ ಕೇತನ್ ಹಾಗೇನೆ ಈ ಸಿಯಾ ಗೋಯಲ್ ನಡುವೆ. ಒಂದು ಪ್ರಿ ವೆಡ್ಡಿಂಗ್ ಟ್ರಿಪ್ ಹೋಗೋಣ, ಟ್ರಿಪ್ ಹೋಗಿ ಬಾಲಿ, ಇಂಡೋನೇಷ್ಯಾ ಎಲ್ಲ ಸುತ್ಕೊಂಬರೋಣ, ಆಗಲೇ ಫೋಟೋಶೂಟ್ ಕೂಡ ಆಗುತ್ತೆ ಆ ಸಂದರ್ಭದಲ್ಲೇ ಅಂತ. ಸೊ ಇಂಡೋನೇಷ್ಯಾ, ಬಾಲಿ ಎಲ್ಲ ಗೊತ್ತು, ಬ್ಯೂಟಿಫುಲ್ ಆದಂಥ ಪ್ಲೇಸ್ಗಳು. ಸೊ ಅಲ್ಲಿಗೆ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ. ಸೊ ಅದರಲ್ಲಿ ಮೇಯ್ನ್ ಪ್ಲ್ಯಾನ್ ಮಾಡಿದ್ದೆ ಕೇತನ್. ಸೊ ಈ ಥರ ಒಂದು ಇಂಡೋನೇಷ್ಯಾಗೆ ಹೋಗೋಣ ಅಂತ, ಕಲರ್ಫುಲ್ ಆಗಿರುತ್ತೆ ಅಂತ. ಆದರೆ ಹೋಗ್ತಿರ್ಬೇಕಾದ್ರೆ ಡೇಟ್ ಏನಿರುತ್ತೆ ಅವತ್ತು ಮುಂಬೈ ಏರ್ಪೋರ್ಟ್ಗೆ ಆನ್ ದ ವೇ ಹೋಗಬೇಕಾದ್ರೆ ನನಗೆ ಹೊಟ್ಟೆ ಹಸಿತಿದೆ ಅಂತ ಸಿಯಾ ಗೋಯಲ್ ಹೇಳ್ತಾನೆ. ಓಕೆ ಅಂತ ಹೇಳಿ ಅಲ್ಲೇ ಏರ್ಪೋರ್ಟ್ಗಿಂತ ಮುಂಚೆನೇ ಒಂದು ಫುಡ್ ಮಾಲ್ ಹತ್ರ ನಿಲ್ಲಿಸ್ತಾರೆ. ಸೊ ಆಗ ಎಲ್ಲರೂ ಕೂಡ ಒಳಗಡೆ ಏನಾದರೂ ತಿಂತಿರಬೇಕಾದ್ರೆ ಇವರು ಮತ್ತೊಂದಷ್ಟು ಫ್ರೆಂಡ್ಸ್ ಇರ್ತಾರೆ. ಈತನ ಫ್ರೆಂಡ್ಸ್, ಆಕೆ ಫ್ರೆಂಡ್ಸ್ ಕೂಡ. ಆದರೆ ಈಕೆ ಸ್ವಲ್ಪ ವಾಪಸ್ ಕಾರ್ ಹತ್ರ ಹೋಗಿ ಕಾರ್ ಒಂಚೂರು ಅನ್ಲಾಕ್ ಮಾಡಿ ನಂದು ಮೊಬೈಲ್ ಒಳಗಡೆ ಉಳ್ಕೊಂಡಿದೆ ಅಂತ ಹೇಳ್ತಾಳೆ. ಸೊ ಅಲ್ಲಿ ಹೋಗಿ ಮತ್ತೆ ವಾಪಸ್ ಈ ಒಂದು ಫುಡ್ ಮಾಲಿಗೆ ಬಂದು ಎಲ್ಲ ತಿಂತಾ ಇರ್ತಾರೆ. ವಾಪಸ್ ಹೋಗಬೇಕಾದ್ರೆ ಅಲ್ಲಿ ಇನ್ನೇನು ಏರ್ಪೋರ್ಟ್ಗೆ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಈ ಕೇತನ್ನ ಪಾಸ್ಪೋರ್ಟ್ ಇರೋಲ್ಲ. ಒಂದು ಪೌಚಲ್ಲೆಲ್ಲ ಕೂಡ ಇಟ್ಟಿರ್ತಾರೆ, ಮೊಬೈಲು, ಬೇರೆ ಬೇರೆ ವಸ್ತುಗಳು, ಪಾಸ್ಪೋರ್ಟ್ ಕೂಡ ಇರುತ್ತೆ. ಆದರೆ ಕೇತನ್ ಪಾಸ್ಪೋರ್ಟ್ ಇದ್ಕಿದ್ದ ಹಾಗೇ ಮಿಸ್ ಆಗುತ್ತೆ. ಮೇ ಬಿ ನಾನು ಮನೇಲೆಲ್ಲೋ ಬಿಟ್ಟಿದ್ದೀನಿ, ಎಲ್ಲೋ ಬಿದ್ದಿದೆ, ಏನೋ ಆಗಿದೆ ಅಂತ ಹೇಳಿ ಆ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಪಾಸ್ಪೋರ್ಟ್ ಇಲ್ಲದೆ ಇರುವ ಕಾರಣಕ್ಕೆ. ಅಲ್ಲಿ ಚೆಕ್ಕಿಂಗಲ್ಲಿ ಗೊತ್ತಲ್ಲ, ಪಾಸ್ಪೋರ್ಟ್ ಇದ್ದರೆ ಮಾತ್ರ ಬಿಡೋದು. ಎಲ್ಲರೂ ಕೂಡ ಮುಂಬೈ ಏರ್ಪೋರ್ಟಿಂದ ವಾಪಸ್ ಬರ್ತಾರೆ. ಎಲ್ಲ ಕೂಡ ಆಗ್ತಿದೆಯೇನೋ ಅಂತ ಅನ್ಕೋತಾರೆ. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಬಂದು ಇಂಡೋನೇಷ್ಯಾ ಟ್ರಿಪ್ ಹೇಗೂ ಕ್ಯಾನ್ಸಲ್ ಆಯ್ತಲ್ಲ, ಸುಮ್ಮನೆ ಒಂದು ಹೋಗಿದ್ದು ನಮ್ಮದು ಟ್ರಿಪ್ ಕ್ಯಾನ್ಸಲ್ ಆಯಿತು, ಪ್ಲ್ಯಾನ್ ಏನು ನಡೀಲಿಲ್ಲ ಅಂದ್ಕೊಂಡು ಹಾಗೆ. ಸೊ ಅದಕ್ಕೋಸ್ಕರ ಹತ್ತದಲ್ಲೇ ಈ ಲೋಹಾಗಢ್ ಒಂದು ಫೋರ್ಟ್ ಇದೆ. ಸೊ ಅಲ್ಲಿಗೆ ಹೋಗೋಣ, ಲೋನಾವಾಲಾ ಹತ್ರ ಒಂದು ಲೋಹಾಗಢ್ ಅನ್ನೋ ಫೋರ್ಟ್ ಇದೆ. ಸೊ ಅಲ್ಲಿ ಚೆನ್ನಾಗಿದೆ, ತುಂಬ ಒಳ್ಳೆ ಸೀನ್ರಿ ಇದೆ, ನಾನು ಕೂಡ ಕೇಳಿದ್ದೀನಿ, ಒಂದು ಸಲ ಹೋಗೋಣ ಅಂತ. ಸೊ ಇವನು ಕೂಡ ಹೋಗ್ತಾನೆ, ಸಿಯಾ ಹೇಳಿದಂಥ ಮಾತಿಗೆ. ಸಿಯಾ ಹೇಳಿದ್ದು ಹೋಗೋಣ ಅಲ್ಲಿಗೆ ಅಂತ. ಸೊ ಹೋಗ್ತಿರ್ಬೇಕಾದ್ರೆ ಒಂದು ಟ್ರೆಕ್ ಸಂದರ್ಭದಲ್ಲಿ ಇದ್ಕಿದ್ದ ಹಾಗೇ ಒಂದು ಇಳಿಜಾರು ಪ್ರದೇಶದಲ್ಲಿ ಈ ಕೇತನ್ ಕಾಲ್ ಸ್ಲಿಪ್ ಆಗುತ್ತೆ. ಸೊ ಅದೇನು ಕಾರಣ ಅಂತಂದರೆ ಈಕೆ ಹಿಂದೆಯಿಂದ ಪುಷ್ ಮಾಡಿರ್ತಾಳೆ. ಏನು ಅಂತ ಹಿಂದೆ ತಿರುಗಿದಾಗ, ಸಾರಿ, ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಹಾವು ಪಾಸ್ ಆದಾಗಾಯಿತು, ನನಗೆ ಭಯ ಆಯಿತು, ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನು ತಳ್ದಂಗೆ ಆಯಿತು, ಬ್ಯಾಲೆನ್ಸ್ ತಪ್ಪಿತು ನನಗೆ, ಸಾರಿ ಅಂತ. ಬಟ್ ಅವತ್ತು ಸ್ವಲ್ಪ ದೂರ ಜಾರಿ ಒಂದು ಮರದ ಇದನ್ನು ಇಟ್ಕೊಂಡು ಆತ ಬಚಾವಾಗಿರ್ತಾನೆ. ಇದು ಫಸ್ಟ್ ಅಟೆಂಪ್ಟ್ ಆತನನ್ನು ಮುಗಿಸೋದಕ್ಕೆ. ಬಟ್ ಅವತ್ತು ಅದು ಯಶಸ್ವಿ ಆಗಿರಲ್ಲ. ಸೊ ಈಗ ಮಿಸ್ ಆಯ್ತಲ್ಲ, ಏನು ಮಾಡೋದು ಅಂತ ನಂತರ ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ಒಂದು 4 ದಿನ ಆದಮೇಲೆ, ಅಂದರೆ ಇದೇ ಜೂನ್ 19ನೇ ತಾರೀಕು ಈ ಸಿಯಾ ಬರ್ಡೇ ಇರುತ್ತೆ. ಆ ಬರ್ಡೇ ದಿವಸ ಒಂದು ಸರ್ಪ್ರೈಸ್ ಕೂಡ ಈ ಕೇತನ್ನ ಮಾಡಿರ್ತಾನೆ. ಈ ಕಾರ್ ಇರುತ್ತಲ್ಲ, ಅದನ್ನು ಒಂದು ಸನ್ ರೂಫ್ ಓಪನ್ ಆದಾಗ ಅಲ್ಲೇ ಫುಲ್ ರೋಸ್ ಎಲ್ಲ ಇಟ್ಟು ಒಂದು ಹತ್ರ ಸರ್ಪ್ರೈಸ್ ಏನೋ ಒಂದು ಕೊಡಬೇಕು. ಯಾಕಂದರೆ ತುಂಬ ಇಷ್ಟಪಡ್ತಾ ಇರ್ತಾನೆ ನೀವು ಸಿಯಾ ಗೋಯಲ್ನ. ಆಕೆ ಕೂಡ ನಗ್ತಾ ಹಗ್ ಮಾಡಿ ಕೊಟ್ಟಂಥ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಯು ವಿಲ್ ಬಿ ಶಾಕ್ಡ್. ಈ ಥರನೂ ಇರ್ತಾರಾ ಅಂತ ಅನ್ಸುತ್ತೆ ನಿಮಗೆ ನೋಡಿದಾಗ. ಸೊ ಇದೆಲ್ಲ ಆದಮೇಲೆ ಒಂದು ಕ್ಯೂಟ್ ಕಪಲ್ ಅಂತ ಅನಿಸ್ತಾ ಇರ್ತಾರೆ ಇವರು. ಸೆಕೆಂಡ್ ಟೈಮ್ 18ನೇ ತಾರೀಕು, ನಾಳೆ ನನ್ನ ಬರ್ಡೇ ಇದೆ, ನನಗೆ ಒಂದು ಸರ್ಪ್ರೈಸ್ ಆಗಿ ನನಗೆ ಮತ್ತೆ ಅಲ್ಲಿಗೆ ಹೋಗಬೇಕು. ನಾನು ಮೊನ್ನೆ ನೋಡಿದ್ದು ಕರೆಕ್ಟ್ ಆಗಿಲ್ಲ, ನನಗೆ ಅಷ್ಟು ಫೋಟೋಸ್ ಎಲ್ಲ ಸರಿಯಾಗಿ ಬಂದಿಲ್ಲ, ಮತ್ತೊಂದು ಸಲ ಹೋಗೋಣ ಅಂಥೇಳಿ ಅದೇ ಲೋಹಾಗಢ್ ಫೋರ್ಟ್ಗೆ ಜೂನ್ 18ನೇ ತಾರೀಕು ಮತ್ತೊಂದು ಪ್ರಯತ್ನ ಆಗುತ್ತೆ. ಇದು ಸೆಕೆಂಡ್ ಟೈಮ್.
ಸೊ ಇಬ್ಬರು ಕೂಡ ಹೋಗ್ತಿರ್ಬೇಕಾದ್ರೆ ಒಂದು ಎಡ್ಜಲ್ಲಿ ಈ ಕೇತನನ್ನು ನಿಲ್ಲಿಸಿ, ಇಲ್ಲಿ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಿ ನಿಂತ್ಕೋ ನೀನು ಅಂತ ಹೇಳಿ ಫೋಟೋ ತೆಗ್ಸೋಕಲ್ಲಿ ಪೋಸ್ ಕೊಟ್ಟಾಗ ಅಲ್ಲಿ ಪ್ರತ್ಯಕ್ಷ ಆಗಿದ್ದು ಈಕೆಯ ಸೀಕ್ರೆಟ್ ಬಾಯ್ ಫ್ರೆಂಡ್ ಚೇತನ್ ಅನ್ನುವ ಮತ್ತೊಬ್ಬ ಚೇತನ್ ಬಾಬುಲಾಲ್ ಚೌಧರಿ, 22 ವರ್ಷ. ಸೊ ಅವ್ನು ಬಂದಿರ್ತಾನೆ. ಇಬ್ಬರೂ ಸೇರಿ ಇವನನ್ನು ಕೆಳಗಡೆ ತಳ್ಳಿದ್ದಾರೆ, ಯಾರು ಕೇತನನ್ನು. ಆದರೆ ಕೆಳಗಡೆ ಬಂದ ಕೂಡಲೇ ಈಕೆ ಫುಲ್ ಸೀನ್ ಮಾಡ್ತಾಳೆ. ಏನು ಅಂತಂದರೆ, ನಾವು ಮೇಲೆ ಹೋಗಿದ್ವಿ, ಸ್ಲಿಪ್ಪಾಗಿ ಫೋಟೋ ಪೋಸ್ ಕೊಡಬೇಕಾದ್ರೆ ಕೇತನ್ ಕಾಲ್ ಜಾರ್ ಕೆಳಗಡೆ ಬಿದ್ದರು. 350ರಿಂದ 400 ಫೂಟ್ ಕೆಳಗಡೆ, 400 ಅಡಿ ಕೆಳಗಡೆ. ಸೊ ಆತನ ಬಾಡಿಯೆಲ್ಲ ಹೊರಗಡೆ ತರ್ತಾರೆ. ಆರಂಭದಲ್ಲಿ ಅನ್ಸುತ್ತೆ ಇದೊಂದು ಆಕ್ಸಿಡೆಂಟಲ್ ಒಂದು ಇದಾಗಿರೋದು, ಒಂದು ಅವಘಡ ಆಗಿರೋದು ಅಂತ ಪೊಲೀಸರು ಕೂಡ ಕೇಸನ್ನು ಬರ್ಕೋತಾರೆ. ಆದರೆ ಕೇತನ್ ತಂದೆಗೆ ಏನೋ ಸ್ವಲ್ಪ ಡೌಟ್ ಆಗುತ್ತೆ. ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗಿದ್ದು, ಹಾಗೆ ಪಾಸ್ಪೋರ್ಟ್ ಇದ್ಕಿದ್ದ ಹಾಗೆ ಮಿಸ್ ಆಗಿದ್ದು, ಜೊತೆಗೆ ಆ ಬಾಡಿ ಬರ್ತಿರ್ಬೇಕಾದ್ರೂ ಮನೆಯಲ್ಲಿ ಈಕೆಯ ಹಾವಭಾವ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿರ್ತಾರೆ ಕೇತನ್ ಅವರ ತಂದೆ. ಏನೋ ಮಿಸ್ ಹೊಡಿತಾ ಇದೆ ಅಲ್ಲಿ, ದಯವಿಟ್ಟು ಅಂತ ಪೊಲೀಸರ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ. ಸ್ವಲ್ಪ ಅಲ್ಲಿನ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಪೊಲೀಸರು. ಆಗ ಆ ಫುಟೇಜಲ್ಲಿ ಅವರಿಗೆ ಕಾಣಿಸೋದೆ ಇವರಿಬ್ಬರ ಜೊತೆಗೆ ಮತ್ತೊಬ್ಬ ಆಗಂತುಕ ವ್ಯಕ್ತಿ, ಅದೇನೇ ಈ ಪುಲ್ಲವರೆಲ್ಲ ಹಾಕ್ಕೊಂಡು ಕವರ್ ಮಾಡ್ಕೊಂಡು ಅಂತ ಬಂದಂಥ ಈ ಚೇತನ್ ಬಾಬುಲಾಲ್. ಇವನು ಓಡಾಡಿರ್ತಾನೆ ಅಲ್ಲೇ. ಇವರಿಬ್ಬರ ನಡುವೆ ಏನೋ ಒಂದು ಕನೆಕ್ಷನ್ ನಡೀತಿದೆ ಅಂತ ಡೌಟ್ ಆಗುತ್ತೆ ಈ ವ್ಯಕ್ತಿ ಮೇಲೆ. ಅದಾದಮೇಲೆ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಮೊಬೈಲ್ ಎಲ್ಲ ಕಾಲ್ ರೆಕಾರ್ಡ್ಗಳನ್ನು ತೆಗಿತಾರೆ. ನಿರಂತರವಾಗಿ ಇಬ್ಬರು ಕೂಡ ಕಾಲಲ್ಲಿ ಮಾತಾಡಿದ್ದಾರೆ. ಇಬ್ಬರದ್ದು ಕೂಡ ಕನೆಕ್ಷನ್ ಗೊತ್ತಾಗಿದೆ. ಸೊ ಅಲ್ಲಿಗೆ ಪೊಲೀಸರು ಸಮಥಿಂಗ್ ಇಸ್ ರಾಂಗ್ ಇಲ್ಲಿ ಅಂತ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಿದಾಗ ಕಂಪ್ಲೀಟ್ ವಿಚಾರ ಗೊತ್ತಾಗುತ್ತೆ. ಈಕೆಗೆ ಚೇತನ್ ಅನ್ನೋ ಹುಡುಗನ ಮೇಲೆ 22 ವರ್ಷ, ಚೇತನ್ ಬಾಬುಲಾಲ್ ಚೌಧರಿ. ಸೊ ಆತನ ಮೇಲೆ ಇಷ್ಟ ಇರುತ್ತೆ, ಈ ಮದುವೆ ಇಷ್ಟ ಇರಲ್ಲ. ಆ ಕಾರಣಕ್ಕೆ ಹೇಗಾದರೂ ಮಾಡಿ ಇವನು ಅಡ್ಡಿ ಇದ್ದಾನೆ ಅಂಥೇಳಿ ಈತನನ್ನು ತಳ್ಳಿ ಮುಗಿಸಿದ್ದಾರೆ. ಬಟ್ ಒಂದು ಫ್ಯಾಮಿಲಿ 17 ಕೋಟಿ ಖರ್ಚು ಮಾಡಿ 2 ಪ್ರೈವೇಟ್ ಜೆಟ್, ದುಡ್ಡೆಲ್ಲ ಪಕ್ಕಕ್ಕಿಡಿ, ಒಂದು ಎಮೋಷನ್ಸ್ ಅಂತ ಇರುತ್ತಲ್ಲ, ಸೊ ಅದನ್ನೆಲ್ಲ ಮೀರಿ ಒಂದು ಮಾತು ಏನಾದರೂ ಹೇಳಿದ್ದಾರೆ, ಈ ಥರ ನನಗಿಷ್ಟ ಇಲ್ಲ, ನಾನು ಈ ಹುಡುಗ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಒಂದು ವೇಳೆ ಹೇಳೋಕ್ಕಾಗದಿದ್ರು ಬೇರೆಯವರ ಕೈಯಲ್ಲಿ ಏನಾದರೂ ಬೇರೆಯವರ ಮೂಲಕ ಹೇಳಿಸಿದ್ರು ಕೂಡ ಇಂಥ ಒಂದು ದೊಡ್ಡ ಘಟನೆ ಆಗ್ತಾ ಇರಲಿಲ್ಲ. ರಿಯಲಿ ಶಾಕಿಂಗ್. ಈ ಥರದೊಂದು ಘಟನೆ ಆಗುತ್ತೆ. ಸೊ ಯಾರು ನಂಬೋದು ಏನು ಅನ್ನೋದು ನಿಜಕ್ಕೂ ಡೌಟ್ ಆಗುತ್ತೆ ಇದನ್ನು ನೋಡಿದಾಗ. ಅಷ್ಟು ಮಟ್ಟಿಗೆ ಒಂದು ಇಡೀ ಫ್ಯಾಮ್ಲಿ, 2 ಫ್ಯಾಮ್ಲಿ ಈ ಮದುವೆಗೆ ರೆಡಿ ಆಗಿತ್ತು. ಆದರೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಈ ಥರದೊಂದು ಘಟನೆ, ಅದು ಕೂಡ 2 ಬಾರಿ ಪ್ರಯತ್ನ ಪಟ್ಟು ಅಲ್ಲಿಂದ ತಳ್ಳಿ, ಅದಾದಮೇಲೆ ನಾವು ಸುಖವಾಗಿರ್ಬೋದು ಅನ್ನೋ ಲೆಕ್ಕಾಚಾರ. ಇಬ್ಬರೂ ಕೂಡ ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನ್ಯಾಯ ಸಂಹಿತ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ಜೊತೆಗೆ ಕಂಪ್ಲೀಟ್ ಎಲ್ಲ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಬಟ್ ಕೇತನ್ ಎಲ್ಲ ಇತ್ತು, ಹಣ ಇತ್ತು, ಒಂದು ಅಂದ್ಕೊಂಡಂಥ ಹುಡುಗಿ, ಅವ್ನು ಅಂದ್ಕೊಂಡಿದ್ದ ಚೆನ್ನಾಗಿರೋ ಹುಡುಗಿನೂ ನಾನು ಮದುವೆ ಆಗ್ತಿದ್ದೀನಿ ಅಂತ, ಒಳ್ಳೆ ಕೈ ತುಂಬ ದುಡ್ಡು ಎಲ್ಲ ಇದ್ದರೂ ಕೂಡ ಲೈಫಲ್ಲಿ ಮಾತ್ರ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಆತನ ಜೀವನದಲ್ಲಿ ಸಿಗಲಿಲ್ಲ. ಯಾರ್ದೋ ಒಂದು ಇದಕ್ಕೆ ಈ 26 ವರ್ಷದ ಕೇತನ್ ಅಗರ್ವಾಲ್ ಇಲ್ಲಿ ಪ್ರಾಣ ಕಳ್ಕೊಳ್ಬೇಕಾಯಿತು. ಸೊ ಈ ಸ್ಟೋರಿ ಇದೀಗ, ಈ ಇನ್ಸಿಡೆಂಟ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ನಿಮಗೆ ಪಾಯಿಂಟ್ ಬೈ ಪಾಯಿಂಟ್ ಹೇಗಿದಾಯಿತು ಅನ್ನೋದನ್ನು ವಿವರಿಸಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಇದೇ ರೀತಿಯಾದಂಥ ಸ್ಟೋರಿಗಳಿಗೋಸ್ಕರ ಫಾಲೋ ಮಾಡ್ತಾ ಇರಿ ಸೂಪರ್ ಎಕ್ಸ್. ಡೈಲಿ ಅಪ್ಡೇಟ್ಸ್ ಇರುತ್ತೆ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ, ಎಂಗೇಜಿಂಗ್ ಅಂತ ಅನಿಸಿದ್ರೆ ಮಾತ್ರ ಕಮೆಂಟ್ ಮಾಡಿ ಅಥವಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.